ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎ ವಿ ಶೆಟ್ಟಿ ಚಾನಲ್. ಇವತ್ತು ನಾನು SATS ಕರ್ನಾಟಕದಲ್ಲಿ 2026-27ನೇ ಸಾಲಿನ ಟೆಕ್ಸ್ಟ್ ಬುಕ್ ಇಂಡೆಂಟ್ ಹೇಗೆ ಹಾಕಬೇಕು, ಯಾವ್ಯಾವ ವಿಧದ ಶಾಲೆಗಳು ಯಾವ್ಯಾವ ಟೆಕ್ಸ್ಟ್ ಬುಕ್ ಶೀರ್ಷಿಕೆಗಳನ್ನು ಆಯ್ಕೆ ಮಾಡಿಕೊಳ್ಬೇಕು, ಯಾವ ಟೈಟಲ್ಸ್ ಈ ವರ್ಷ ಹೊಸದಾಗಿ ಸೇರಿಕೊಂಡಿವೆ, ಯಾವ್ಯಾವ ಕ್ಲಾಸ್ಗಳಿಗೆ ಎಷ್ಟೆಷ್ಟು ಟೈಟಲ್ಸ್ ಇದ್ದಾವೆ ಅನ್ನೋದನ್ನು ಡೀಟೇಲ್ಡ್ ಆಗಿ ತಿಳಿಸ್ತಾ ಇದ್ದೀನಿ. ಹಾಗಾಗಿ ವಿಡಿಯೋ ತುಂಬ ಲಾಂಗ್ ಆಗ್ಬೋದು, ಆದರೂ ಪ್ರತಿಯೊಂದು ಶಾಲೆಗಳಿಗೂ ಹಾಕಲೇಬೇಕಾಗಿರೋದ್ರಿಂದ ಎಲ್ಲಿಯೂ ಸ್ಕಿಪ್ ಮಾಡದೆ ವಿಡಿಯೋ ನೋಡಿದರೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಜೊತೆಗೆ ಇನ್ನು ಯಾರ್ಯಾರು ಎ ವಿ ಶೆಟ್ಟಿ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಅವರೆಲ್ಲ ಇಂತಹ SATS ರಿಲೇಟೆಡ್ ಇನ್ಫಾರ್ಮೇಷನ್ ಪಡೆಯಲು ಕೂಡಲೇ ಎ ವಿ ಶೆಟ್ಟಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಕೂಡ ಪ್ರೆಸ್ ಮಾಡಿ, ಜೊತೆಗೆ ಆಲ್ ಮೇಲೆ ಕ್ಲಿಕ್ ಮಾಡಿ. ಆಗ ನಾನು ಮಾಡುವ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ತಮಗೆ ತಲುಪುತ್ತವೆ ಅಂತ ಹೇಳ್ತಾ ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲಿಗೆ ತರಗತಿವಾರು ಟೈಟಲ್ಸ್ ಏನೇನಿದೆ ಮತ್ತು ತರಗತಿವಾರು ಎಷ್ಟು ಟೈಟಲ್ಸ್ ಬರ್ತವೆ ಅನ್ನೋದನ್ನು ನಾನು ಸ್ಕ್ರೀನಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಎಲ್ಲವನ್ನೂ ಎಕ್ಸ್ಪ್ಲೇನ್ ಮಾಡಿದರೆ ತುಂಬ ಲೇಟ್ ಆಗುತ್ತೆ, ಇದರಲ್ಲಿ ತುಂಬ ಡೀಟೇಲ್ಡಾಗಿ ಕೊಟ್ಟಿದೆ. ಸೊ ಅದಕ್ಕೋಸ್ಕರ ಇದನ್ನು ಸ್ಕ್ರೀನ್ಶಾಟ್ ತೆಗೆದುಕೊಂಡು ನೀವು ನಿಮ್ಮ ತರಗತಿಗೆ ಅನ್ವಯ ಮಾಡಿಕೊಳ್ಬೋದು. ನೀವು ಯಾವ ವಿಧದಲ್ಲಿ ನಿಮ್ಮ ಶಾಲೆ ಇದೆಯೋ ಆ ತರಗತಿಗೆ ಸೂಕ್ತವಾದ ಮಾಹಿತಿಯನ್ನು ನೀವಿಲ್ಲಿ ನೋಡ್ಬೋದು. ಇಲ್ಲಿವರೆಗೆ ಕೇವಲ ಟೈಟಲ್ಸನ್ನು ನೋಡಿದಿರಿ. ಈಗ ಟೈಟಲ್ಸ್ ನೇಮ್ಸ್ ಕೂಡ ಯಾವ್ಯಾವ ತರಗತಿಗೆ ಯಾವ್ಯಾವ ವಿಧದ ಶಾಲೆಗಳಿಗೆ 1ನೇ ತರಗತಿ 1ರಿಂದ 5ನೇ ತರಗತಿ ಕನ್ನಡ ನಲಿಕಲಿ ಇದ್ದರೆ ಯಾವ ರೀತಿ ತೊಗೊಳ್ಬೇಕು, ನಲಿಕಲಿ ಇಲ್ಲ ಅಂದರೆ ಯಾವ ರೀತಿ ತೊಗೋಬೇಕು, ಬೈಲಿಂಗ್ವಲ್ ಶಾಲೆಗಳಾದರೆ ಯಾವ ರೀತಿ ತೊಗೋಬೇಕು, ಅನುದಾನಿತ ಶಾಲೆ ಆದರೆ ಯಾವ ರೀತಿ ತಗೋಬೇಕು, ಈ ರೀತಿ ಪ್ರತಿಯೊಂದು 10th ಕೂಡ ಯಾವ್ಯಾವ ರೀತಿಯ ಉರ್ದು ಮಾಧ್ಯಮ ಶಾಲೆ ಆಗಿರ್ಬೋದು, ಪ್ರತಿಯೊಂದು ರೀತಿಯ ಶಾಲೆ KPS ಶಾಲೆಗಳು, BMC ಶಾಲೆಗಳು, ಎಲ್ಲ ಶಾಲೆಗಳು ಯಾವ ರೀತಿಯ ಟೈಟಲ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು, ಯಾವ್ಯಾವ ಟೈಟಲ್ಸ್ ಇದ್ದಾವೆ ಅನ್ನೋದನ್ನು ಈಗ ನಾನು ಡಿಸ್ಪ್ಲೇ ಮಾಡ್ತಿದ್ದೀನಿ. ನಿಮಗೆ ಅನ್ವಯವಾಗುವಂತಹ ಸ್ಕ್ರೀನ್ ಮೇಲೆ ಶೇರ್ ಆಗ್ತಿರುವಂತಹ ಮಾಹಿತಿಯನ್ನು ನೀವು ಸ್ಕ್ರೀನ್ಶಾಟ್ ತೆಗೆದುಕೊಂಡು ನೋಡ್ಕೊಳ್ಳಿ. ನಾನು ಈ ವಿಡಿಯೋನಲ್ಲಿ 1ರಿಂದ 5ನೇ ತರಗತಿ ಕನ್ನಡ ಮಾಧ್ಯಮ ನಲಿಕಲಿ ಇರುವಂತಹ ಶಾಲೆಗಳಿಗೆ ಹೇಗೆ ಹಾಕಬೇಕು ಅನ್ನೋದನ್ನು ತೋರಿಸ್ತಿದ್ದೀನಿ. ಇದು ತುಂಬ ಈಸಿ, ಯಾಕಂದರೆ ಆಲ್ರೆಡಿ 1ರಿಂದ 5ನೇ ತರಗತಿ ನಾವು ಸೆಲೆಕ್ಟ್ ಮಾಡಿದಾಗ ಕ್ಲಾಸ್ ವೈಸ್ ಆಲ್ರೆಡಿ ಯಾವ್ಯಾವ ಶೀರ್ಷಿಕೆಗಳಿದಾವೋ ಕರೆಕ್ಟಾಗಿ ಫೆಚ್ ಆಗಿರುತ್ತೆ. ಸೊ ಅದನ್ನು ಡೈರೆಕ್ಟಾಗಿ ನಾವು ಸ್ಟ್ರೆಂತ್ ಹಾಕಿಬಿಟ್ಟು ಸಬ್ಮಿಟ್ ಕೊಡಬೇಕಾಗುತ್ತೆ. ಬಟ್ HPS ಮತ್ತು ಹೈಸ್ಕೂಲ್ ಶಾಲೆಗಳಿಗೆ ಕೆಲವೊಂದಿಷ್ಟು ಟೈಟಲ್ಸ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ, ಅದು ಯಾವ ಮಾಧ್ಯಮ ಯಾವ ವಿಧದ ಶಾಲೆ ಅನ್ನೋದರ ಆಧಾರ ಮೇಲೆ. ಸೊ ಅದಕ್ಕೋಸ್ಕರ ನಾನು ಈಗಾಗಲೇ ಡಿಸ್ಪ್ಲೇ ಮಾಡಿರುವಂತಹ ಟೈಟಲ್ಸ್ಗಳನ್ನು ನೋಡ್ಕೊಂಡ್ಬಿಟ್ಟು ಅದನ್ನು ನೀವು ನಿಮ್ಮ ತರಗತಿ ಯಾವ್ಯಾವ ತರಗತಿಗೆ ಎಷ್ಟೆಷ್ಟು ಟೈಟಲ್ಸ್ ಅಂತ ಮೆನ್ಷನ್ ಮಾಡಿಕೊಂಡು ಮೊದಲೇ ಇಟ್ಕೊಂಡು ನಂತರ ಟೆಕ್ಸ್ಟ್ ಬುಕ್ ಇಂಡೆಂಟ್ ಹಾಕಿದರೆ ಅದು ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಟೆಕ್ಸ್ಟ್ ಬುಕ್ ಇಂಡೆಂಟ್ ಹಾಕೋದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಅಂಶಗಳನ್ನು ನಾವು ನೆನ್ಪಿಟ್ಕೊಳ್ಬೇಕು. ಅಂತಹ ಇಂಪಾರ್ಟೆಂಟ್ ಕೆಲವೊಂದಿಷ್ಟು ಅಂಶಗಳು ಯಾವುವು ಅಂತಂದರೆ, ಮೊದಲು ನಿಮ್ಮ ಶಾಲೆಯ ವಿಧ ಯಾವುದು ಎಂಬುದನ್ನು ತಿಳಿದುಕೊಂಡು ನಂತರ ಬೇಡಿಕೆ ಹಾಕಬೇಕು ಫ್ರೆಂಡ್ಸ್. ಉದಾಹರಣೆಗೆ ನಲಿಕಲಿ ಇದೇನೋ ಅಥವಾ ಇಲ್ವೋ, ದ್ವಿಭಾಷಾ ಮಾಧ್ಯಮ ಇದೆಯೋ, KPS PMC ಸ್ಕೂಲೇನೋ ಅಥವಾ ಏಡೆಡೋ ಅನ್ಎಡೆಡೋ ಆದರ್ಶ ಸ್ಕೂಲೋ, ಈ ರೀತಿ ಅದನ್ನು ನಾವು ನೋಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ತಕ್ಕಂಥ ಟೈಟಲ್ಸನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಹಾಕಬೇಕಾಗುತ್ತೆ. 2ನೇ ಪಾಯಿಂಟ್ ಏನಂದರೆ, ತರಗತಿವಾರು ಶೀರ್ಷಿಕೆಗಳ ಪಟ್ಟಿ ಮಾಡಿಕೊಳ್ಳಿ. ಈ ಮಾಹಿತಿಯನ್ನು ಪಡೆಯಲು ನೀವು ಇಲಾಖೆ ಬಿಡುಗಡೆ ಮಾಡಿದ 14 ಮತ್ತು 7 ಪುಟಗಳ 2 ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಅವುಗಳನ್ನು ಡೀಪಾಗಿ ಓದ್ಕೊಂಡು ಬಿಟ್ಟು ನೀವು ಲಿಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಆಗ ಪಟ್ಟಿ ರೆಡಿ ಆಗುತ್ತೆ ಫ್ರೆಂಡ್ಸ್. 3ನೇ ಪಾಯಿಂಟ್, ಸದ್ಯಕ್ಕೆ ನಿಮ್ಮ ಶಾಲೆ SATSನಲ್ಲಿ ಕ್ಲಾಸ್ ವೈಸ್ ಮಕ್ಕಳ ಸಂಖ್ಯೆ ಎಷ್ಟಿರ್ತದೋ ಅಷ್ಟೇ ಬೇಡಿಕೆ ಸಲ್ಲಿಸಲು ನಿಮಗೆ ಅವಕಾಶ ಇರುತ್ತೆ ಫ್ರೆಂಡ್ಸ್. ಅಂದರೆ ಈ 2025-26ನೇ ಸಾಲಿನಲ್ಲಿ 2ನೇ ಮಕ್ಕಳು ಇಷ್ಟಿದ್ದಾವೋ, 2026-27ನೇ ಸಾಲಿನಲ್ಲಿ 3ನೇ ಮಕ್ಕಳು ಅಷ್ಟೇ ಸಂಖ್ಯೆಯನ್ನು ನಾವು ಹಾಕಬೇಕಾಗುತ್ತೆ. ಇದೇ ಈ ಪಾಯಿಂಟ್ನ ಅರ್ಥ. ನೆಕ್ಸ್ಟ್ 4ನೇ ಪಾಯಿಂಟ್ ಬಂದುಬಿಟ್ಟು ಸೇಮ್ ಅದೇ ಥರ 2026-27ನೇ ಸಾಲಿಗೆ 1ನೇ ತರಗತಿಗೆ ನಾವು ಬೇಡಿಕೆ ಸಲ್ಲಿಸ್ತೀವಲ್ಲ, ಅದು ಪ್ರಸಕ್ತ ಸಾಲಿನ ಅಂದರೆ 2025-26ನೇ ಸಾಲಿಗೆ 1ನೇ ತರಗತಿಯಲ್ಲಿ ಎಷ್ಟು ದಾಖಲಾತಿ ಇದೆಯೋ ಆಲ್ರೆಡಿ ಅಷ್ಟೇ ಮಕ್ಕಳನ್ನ ತೆಗೆದುಕೊಳ್ಳುತ್ತೆ. ಇನ್ನು ನೀವು ಈ ಸಲ ಹೆಚ್ಚು ಹಾಕಬೇಕು, ಜಾಸ್ತಿ ಸ್ಟ್ರೆಂತ್ ಆಗ್ಬೋದು ದಾಖಲಾತಿ ಅಂತ ನೀವೇನಾದ್ರು ಅಂದ್ಕೊಂಡ್ರೆ ಅದನ್ನು ಮುಂದಿನ ದಿನಗಳಲ್ಲಿ ಬಿಡ್ಬೋದು ಫ್ರೆಂಡ್ಸ್. ಆಗ ನಾನು ಮತ್ತೆ ಅಪ್ಡೇಟ್ ಕೊಡ್ತೀನಿ. ಸದ್ಯಕ್ಕೆ ಮಾತ್ರ ಆ ಆಪ್ಷನ್ ಇಲ್ಲ. ನೆಕ್ಸ್ಟ್ ಅಂದರೆ ಇನ್ನು 5ನೇ ಪಾಯಿಂಟ್, ಮರುಸಿಂಚನ ಮತ್ತು ಪೂರ್ವ ಪ್ರಾಥಮಿಕ ತರಗತಿಗಳಿಗೆ ಸದ್ಯಕ್ಕೇನು ಬೇಡಿಕೆ ನೀಡುವಂತಿಲ್ಲ. ಆನ್ಲೈನಲ್ಲಿ ನೇರವಾಗಿ ಶಾಲೆಗಳಿಗೆ ಪಠ್ಯಪುಸ್ತಕ ಪೂರೈಕೆ ಆಗುತ್ತವೆ. ಇನ್ನು 6ನೇ ಪಾಯಿಂಟ್, ಅನುದಾನ ರಹಿತ ಶಾಲೆಗಳಿಗೆ ಸೇಲ್ ವಿಭಾಗದಲ್ಲಿ ಬೇಡಿಕೆ ಹಾಕಿ ಅದರ ಮೊತ್ತ ಏನಾಗಿರುತ್ತಲ್ಲ ಅದರ 25% ಪೇಮೆಂಟ್ ಮಾಡಲೇಬೇಕಾಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಇನ್ನು
7ನೇ ಪಾಯಿಂಟ್ ನೋಡಿದರೆ, ಕೆಲವು HPS ಶಾಲೆಗಳಿಗೆ ಅಕ್ಕಪಕ್ಕದಲ್ಲಿರುವಂತಹ ಶಾಲೆಗಳಿಂದ 6ನೇ ತರಗತಿಗೆ ಮಕ್ಕಳು ಬರ್ತಾರೆ. ಯಾಕಂದರೆ ಸುತ್ತಮುತ್ತ LPS ಶಾಲೆಗಳಿರ್ತವೆ, ಅಲ್ಲಿಂದ ತುಂಬ ಮಕ್ಕಳು ಅಡ್ಮಿಷನ್ಗೆ ಬರ್ತವೆ. ಹಾಗಾಗಿ ಅಲ್ಲಿ 5ನೇ ತರಗತಿ ಸ್ಟ್ರೆಂತ್ ಕಡಿಮೆ ಇರುತ್ತೆ, 6ನೇ ತರಗತಿ ಸ್ಟ್ರೆಂತ್ ತುಂಬ ಜಾಸ್ತಿ ಆಗುತ್ತೆ. ಆದರೆ ಅಲ್ಲಿ ಈಗ ಇಂಡೆಂಟ್ ಕೊಡುವಾಗ ಆ ಶಾಲೆಯವರು ಮುಂಜಾಗ್ರತೆಯಾಗಿ ಸ್ವಲ್ಪ ಜಾಸ್ತಿ ಸ್ಟ್ರೆಂತನ್ನು ಇಂಡೆಂಟ್ ಕೊಡ್ತಾಯಿದ್ರು. ಬಟ್ ಈ ಸಲ ಆ ರೀತಿ ಮಾಡಲು ಆಗೋದಿಲ್ಲ. ಅವ್ರ ಶಾಲೆಯಲ್ಲಿ 5ನೇ ತರಗತಿ ಎಷ್ಟಿದೆಯೋ ಅಷ್ಟೇ ಮಕ್ಕಳನ್ನು ನೀಡಬೇಕಾಗಿದೆ. ಮುಂದೆ ಹೆಚ್ಚು ಮಕ್ಕಳ ಸಲುವಾಗಿ ಮತ್ತೆ ಅಪ್ಡೇಟ್ ಆಪ್ಷನನ್ನು ಕೊಡ್ಬೋದು, ಅಥವಾ ಮತ್ತೊಮ್ಮೆ ಬೇಡಿಕೆ ಹಾಕೋಲೆ ಅವಕಾಶ ನೀಡುವಂತಹ ಸಾಧ್ಯತೆ ಇದೆ. ಇನ್ನು 8ನೇ ಪಾಯಿಂಟಾಗಿ, ಅಭ್ಯಾಸ ಪುಸ್ತಕಗಳಾದ ಸುಮೇರು, ಸುವೇಗ ಮತ್ತು ರೇನ್ಬೋ ಪುಸ್ತಕಗಳೇನು ಬರ್ತಾವಲ್ಲ, ಅವು 4ನೇ ತರಗತಿಯಿಂದ 9ನೇ ತರಗತಿಯ ಕನ್ನಡ ಮಾಧ್ಯಮ ಸರ್ಕಾರಿ ಶಾಲೆಗಳಿಗೆ ಮಾತ್ರ ಕೊಡ್ತಾರೆ. ಅದರಲ್ಲಿ 4ರಿಂದ 9ನೇ ತರಗತಿವರೆಗೆ ಸುವೇಗ ಮತ್ತು ಸುಮೇರು ಪುಸ್ತಕಗಳು ಇರ್ತವೆ. ಬಟ್ ರೇನ್ಬೋ ಕೇವಲ 4ನೇ ತರಗತಿಗೆ ಮಾತ್ರ ಇರಲ್ಲ. ಅಂದರೆ ಟೋಟಲಿ 4ರಿಂದ 9ನೇ ತರಗತಿಗೆ ಎಲ್ಲ ಪುಸ್ತಕಗಳು ಇರ್ತವೆ, ರೇನ್ಬೋ ಮಾತ್ರ 4ನೇ ತರಗತಿಗೆ ಇರೋದಿಲ್ಲ. ನೆಕ್ಸ್ಟ್ 9ನೇ ಪಾಯಿಂಟ್, ದ್ವಿಭಾಷಾ ಮಾಧ್ಯಮದ ಶಾಲೆಗಳಿಗೆ 1ರಿಂದ 5ನೇ ತರಗತಿಗೆ ಕನ್ನಡ ಮಾಧ್ಯಮದಲ್ಲಿ ಬೇಡಿಕೆ ಹಾಕುವಂತಿಲ್ಲ. ಅವರು ತಮ್ಮ ಬೈಲಿಂಗ್ವಲ್ ಲ್ಯಾಂಗ್ವೇಜಲ್ಲೇ ಸೆಲೆಕ್ಟ್ ಮಾಡ್ಕೊಂಡು ಬಿಟ್ಟು ಇಂಡೆಂಟನ್ನು ಹಾಕಬೇಕಾಗುತ್ತೆ. ಇದು ಮೇನ್ ಇರುವಂತಹ ಗಮನಿಸಬೇಕಾದಂತಹ ಅಂಶಗಳು. ನೆಕ್ಸ್ಟ್ ಈಗ ಇಂಡೆಂಟ್ ಹೇಗೆ ಹಾಕಬೇಕು ಅನ್ನೋದನ್ನು ಶಾರ್ಟಾಗಿ ತೋರಿಸ್ತಾ ಹೋಗ್ತಿದ್ದೀನಿ. ನಾನು ಕೇವಲ 1ರಿಂದ 5ನೇ ತರಗತಿ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ಮೊದಲಿಗೆ ನಿಮ್ಮ ಶಾಲೆಯ SATS ಕರ್ನಾಟಕ ತಂತ್ರಾಂಶದಲ್ಲಿ ಲಾಗಿನ್ ಆದ ನಂತರ ಲೆಫ್ಟ್ ಸೈಡ್ ಡ್ಯಾಶ್ಬೋರ್ಡ್ ಅಂತಿದೆಯಲ್ಲ, ಅದರ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ಕೆಳಗಡೆ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಅಂತ ಕಾಣಿಸ್ತಿದೆಯಲ್ಲ, ಆ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಅದರಲ್ಲಿ ಫಸ್ಟ್ ಆಪ್ಷನ್ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಆಗ ಈ ರೀತಿ ಫ್ರೀ ಸೇಲ್ RTE ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಅಂತ ನಿಮ್ಮ ಮುಂದೆ ಪೇಜ್ ಓಪನ್ ಆಗುತ್ತೆ. ಅಕಾಡೆಮಿಕ್ ಇಯರ್ 2026-27 ಅಂತ ಆಲ್ರೆಡಿ ಫೆಚ್ ಆಗಿರುತ್ತೆ. ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಆಗ ಆ ಇಂಡೆಂಟ್ ಎಂಟ್ರಿ ಮಾಡಲು ಪೇಜ್ ನಿಮ್ಮ ಮುಂದೆ ಓಪನ್ ಆಗುತ್ತೆ. ಅದರಲ್ಲಿ ನೀವು ಅಕಾಡೆಮಿಕ್ ಇಯರ್ ಆಲ್ರೆಡಿ ಸೆಲೆಕ್ಟ್ ಆಗಿರುತ್ತೆ. ಕ್ಲಾಸನ್ನು ಕ್ಲಾಸ್ ವೈಸ್, ಅಂದರೆ ನೀವು ನಿಮ್ಮ ಶಾಲೆಯ ಎಲ್ಲ ತರಗತಿಗಳನ್ನು ಒಂದೊಂದಾಗಿ ಸೆಲೆಕ್ಟ್ ಮಾಡ್ತಾ ಹಾಕ್ತಾ ಹೋಗಬೇಕು. ನಾನೀಗ ಮೊದಲನೇದಾಗಿ 1ನೇ ತರಗತಿಯಿಂದ ತೋರಿಸ್ತಿದ್ದೀನಿ. ನಮ್ಮದು ನಲಿಕಲಿ ಸ್ಕೂಲ್ ಕನ್ನಡ ಮಾಧ್ಯಮ. ಅದಕ್ಕೋಸ್ಕರ ಕನ್ನಡವನ್ನು ಸೆಲೆಕ್ಟ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಆಗ ಈ ರೀತಿ 1ನೇ ತರಗತಿಯ ಕನ್ನಡ ಮಾಧ್ಯಮ ಎಲ್ಲ ಟೈಟಲ್ಸ್ ಓಪನ್ ಆಗುತ್ತೆ. ನಾವೀಗ ಈ ಕಾಲಮಲ್ಲಿ ಏನೇನಿದೆ ಅಂತ ನೋಡ್ತಾ ಹೋಗೋಣ. ಸೀರಿಯಲ್ ನಂಬರ್ ಇದೆ, ಟೈಟಲ್ ಕೋಡ್ ಇದೆ, ಟೈಟಲ್ ನೇಮ್ ಇದೆ. ನಾವೀಗ 1ನೇ ತರಗತಿ ಕನ್ನಡ ಮಾಧ್ಯಮ ಸೆಲೆಕ್ಟ್ ಮಾಡಿದ್ದೀವಿ. ನೋಡಿ ಇಲ್ಲಿ ಟೈಟಲ್ಸ್ 12 ಟೈಟಲ್ಸ್ ಇದ್ದಾವೆ. ಅಂದರೆ ಪಾರ್ಟ್ 1 ಪಾರ್ಟ್ 2 ಹಿಡ್ಕೊಂಡ್ಬಿಟ್ಟು ಇಂಗ್ಲೀಷ್ ವರ್ಕ್ ಬುಕ್ 4 ಇದ್ದಾವೆ. ನೆಕ್ಸ್ಟ್ ವ್ಯಾಲ್ಯೂ ಎಜುಕೇಷನ್ ಈ ವರ್ಷ ಹೊಸದಾಗಿ ಸೇರ್ಪಡೆಯಾಗಿರುವಂಥದ್ದು. ಇದು ಎಲ್ಲ ತರಗತಿಗಳಿಗೂ ಒಂದು ಬುಕ್ ಇರುತ್ತೆ. ನೆಕ್ಸ್ಟ್ ನಲಿಕಲಿ ಕನ್ನಡ ಗಣಿತ ಇದೆ, ಪಾರ್ಟ್ 1 ಪಾರ್ಟ್ 2. ನೆಕ್ಸ್ಟ್ ನಲಿಕಲಿ ಕನ್ನಡ ಪಾರ್ಟ್ 1 ಪಾರ್ಟ್ 2 ಇದೆ. ನೆಕ್ಸ್ಟ್ ಹೆಲ್ತ್ ಆ್ಯಂಡ್ ಎನ್ವಿರಾನ್ಮೆಂಟ್ ಪಾರ್ಟ್ 1 ಪಾರ್ಟ್ 2 ಇದೆ. ಸ್ಟೂಡೆಂಟ್ ಡೈರಿ ಇದೆ. ಸೊ ಟೋಟಲಿ 12 ಟೈಟಲ್ಸ್ ಇದ್ದಾವೆ. ಇನ್ನು ನೆಕ್ಸ್ಟ್ ಬಂದರೆ ಪ್ರೀವಿಯಸ್ ಇಯರ್ ಸ್ಟಾಕ್ ನಾವು ಎಷ್ಟು ತಗೊಂಡಿದ್ವಿ ಅಂತ ಇದೆ. ಆಮೇಲೆ ಎಸ್ಟಿಮೇಟೆಡ್ ಫ್ರೀ ಸೇಲ್ ಸ್ಟೂಡೆಂಟ್ಸ್, ಇಲ್ಲಿ ಎಸ್ಟಿಮೇಟೆಡ್ ಟೋಟಲ್ ಕಾಸ್ಟ್ ಸ್ಟ್ರೆಂತ್ ಈ ವರ್ಷ ಎಷ್ಟಿದೆ ಅನ್ನೋದಿದೆ. ನಂತರ ಎಸ್ಟಿಮೇಟೆಡ್ ಪ್ರೈಸ್ ಫಾರ್ ದ ಬುಕ್ ಅಂತ ಇರುತ್ತೆ, ಅದು ಪ್ರೈಸ್. ಬಟ್ ಗೌರ್ಮೆಂಟ್ ಸ್ಕೂಲಿಗೆ ಅದೇನೂ ಅಗತ್ಯ ಇಲ್ಲ. ನೆಕ್ಸ್ಟ್ ಎಸ್ಟಿಮೇಟೆಡ್ ಸೇಲ್ ಫ್ರೀ RTE ಸ್ಟೂಡೆಂಟ್ಸ್ ಅಂತ ಇಲ್ಲಿ ಡಿಸ್ಪ್ಲೇ ಆಗಿದೆ. ನೆಕ್ಸ್ಟ್ ಇನ್ನು ಕ್ವಾಂಟಿಟಿ ಆಫ್ ಬುಕ್ಸ್ ರಿಕ್ವೈರ್ಡ್, ನಾವು ಇಂಡೆಂಟ್ ಹಾಕಬೇಕಾಗಿರೋದು ಈ ಕಾಲಮಲ್ಲಿ ಸೇಲ್, ಅಂದರೆ ಪ್ರೈವೇಟ್ ಸ್ಕೂಲ್ಸು ಸೇಲಲ್ಲಿ ಅನ್ಫ್ರೀಸ್ ಆಗಿರುತ್ತೆ, ಅಲ್ಲಿ ಹಾಕಬೇಕಾಗುತ್ತೆ. ನಾವು ಗೌರ್ಮೆಂಟ್ ಸ್ಕೂಲ್ ಆಗಿರೋದ್ರಿಂದ ಇಲ್ಲಿ ಫ್ರೀ ಅನ್ನೋಂತಹ ಕಾಲಮಲ್ಲಿ ನೋಡಿ ಅನ್ಫ್ರೀಸ್ ಆಗಿದೆ, ನಾವು ಇಲ್ಲಿ ಇಂಡೆಂಟನ್ನು ಕೊಡಬೇಕು. RTE ಆಗಿದ್ದರೆ RTE ಕೂಡ ಅನ್ಫ್ರೀಸ್ ಆಗಿರುತ್ತೆ. ನೆಕ್ಸ್ಟ್ ಟೋಟಲ್ ಅಮೌಂಟು ಡಿಸ್ಕೌಂಟು 100% ಫ್ರೀ ಮತ್ತು RTE ಸ್ಟೂಡೆಂಟ್ಸಿಗೆ 100% ಡಿಸ್ಕೌಂಟ್, ನೋ ಫೀಸ್ ಇರುತ್ತೆ. ನೆಕ್ಸ್ಟ್ ಪೇಯಬಲ್ ಅಮೌಂಟು ಕೂಡ ಕೊನೆಯಲ್ಲಿ ಡಿಸ್ಪ್ಲೇ ಆಗಿರುತ್ತೆ. ನಾನೀಗ 1ನೇ ತರಗತಿಯ ಮಕ್ಕಳ ಸಂಖ್ಯೆಯನ್ನು ಹಾಕ್ತಾ ಹೋಗ್ತೀನಿ. ನೀವು ಇಲ್ಲಿ ನೋಡ್ಬೋದು ಎಸ್ಟಿಮೇಟೆಡ್ ಟೋಟಲ್ ಕ್ಲಾಸ್ ಸ್ಟ್ರೆಂತ್, ಈ ವರ್ಷದ ಸ್ಟ್ರೆಂತ್ ಏನಿದೆಯೋ ಅದಷ್ಟೇ ಬುಕ್ಸನ್ನು ನಾವು ಇಂಡೆಂಟ್ ಕೊಡಬೇಕಾಗುತ್ತೆ. ಸೊ ನಾನಿಲ್ಲಿ ಪ್ರತಿಯೊಂದು ಟೈಟಲ್ ಮುಂದೆ ಕೂಡ ನಾವು ಹಾಕ್ತಾ ಹೋಗಬೇಕು. ನೋಡಿ, ಆ ಎಸ್ಟಿಮೇಟೆಡ್ ಸ್ಟ್ರೆಂತ್ ಬಿಟ್ಟು ನಾವೇನಾದರೂ ಜಾಸ್ತಿ ಹಾಕಿರಿ, ಫಾರ್ ಎಕ್ಸಾಂಪಲ್ 10 ಅಂತ ಹಾಕಿದ್ದೀನಿ, ಆಗ
ಈ ರೀತಿ ಯುವರ್ ರಿಕ್ವೈರ್ಮೆಂಟ್ ಈಸ್ ಮೋರ್ ದೆನ್ ಎಸ್ಟಿಮೇಟೆಡ್ ಕ್ಲಾಸ್ 10th ಪ್ಲೀಸ್ ಕನ್ಫರ್ಮ್ ದ ರಿಕ್ವೈರ್ಮೆಂಟ್ ಅಂತ ಕೇಳುತ್ತೆ. ಸೊ ಓಕೆ ಕೊಡಿ. ಈ ಸದ್ಯಕ್ಕೆ ಇನ್ನೂ ಜಾಸ್ತಿ ಫಿಲಪ್ ಮಾಡುವಂತಹ, ಜಾಸ್ತಿ ಇಂಡೆಂಟ್ ಕೊಡುವಂತಹ ಆಪ್ಷನ್ ಸದ್ಯಕ್ಕಿಲ್ಲ. ಈ ರೀತಿ ಪ್ರತಿಯೊಂದು ಟೈಟಲ್ಗೂ ಕೂಡ ಆ ಕ್ಲಾಸ್ 10ನ್ನು ಹಾಕಿಬಿಟ್ಟು ನಂತರ ಕೆಳಗೆ ಸ್ಕ್ರಾಲ್ ಮಾಡ್ತಾ ನೋಡಿದಾಗ ಸೇವ್ ಮತ್ತು ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಅಂತಿದೆ. ಒಂದೊಂದು ತರಗತಿಯನ್ನು ಹಾಕಿಬಿಟ್ಟು ಸೇವ್ ಮಾತ್ರ ಕ್ಲಿಕ್ ಮಾಡಿ. ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಎಲ್ಲ ನಿಮ್ಮ ಶಾಲೆಯಲ್ಲಿ ಎಷ್ಟು ತರಗತಿ ಇದೆಯೋ, LPS ಆದರೆ 5 ತರಗತಿ, HPS ಆದರೆ 7ನೇ ತರಗತಿ ಅಥವಾ 8ನೇ ತರಗತಿ, ಜೊತೆಗೆ ಮತ್ತು ನಿಮ್ಮದು ಬೈಲಿಂಗ್ವಲ್ಸ್ ಕ್ಲಾಸಸ್ ಇದ್ದರೆ ಅದು ಎಲ್ಲ ನಿಮ್ಮ ಶಾಲೆಯಲ್ಲಿರುವಂತಹ ಎಲ್ಲ ರೀತಿಯ ತರಗತಿಗಳನ್ನು ಹಾಕಿದ ನಂತರ ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಕೊಡಬೇಕಾಗುತ್ತೆ. ಅಲ್ಲಿವರೆಗೂ ಪ್ರತಿಯೊಂದು ತರಗತಿಯ ಮಾಹಿತಿಯನ್ನು, ಇಂಡೆಂಟನ್ನು ಇದೇ ರೀತಿ ಹಾಕಿಬಿಟ್ಟು ಸೇವ್ ಕೊಡಿ. ಆಗ ಆರ್ ಯು ಶೋರ್ ಅಂತ ಕೇಳುತ್ತೆ. ಓಕೆ ಕೊಡಿ. ಆಗ ಗ್ರೀನ್ ಕಲರಲ್ಲಿ ಸೇವ್ ಡಾಟಾ ಸಕ್ಸಸ್ಫುಲಿ ಅಂತ ಪಾಪಪ್ ಮೆಸೇಜ್ ಡಿಸ್ಪ್ಲೇ ಆಗಿರುತ್ತೆ. ಸೊ ಈಗ ನಾನು 1ನೇ ತರಗತಿ ಹಾಕಿದ ಮಾಹಿತಿ ಸಕ್ಸಸ್ಫುಲ್ ಆಯಿತು. ಇದೇ ರೀತಿ ನಾನು ಈಗ 2, 3, 4, 5 ಯಾಕಂದರೆ ನಮ್ಮದು LPS ಸ್ಕೂಲ್ ಅವೆಲ್ಲವನ್ನು ಕೂಡ ಹಾಕ್ತಾ ಹೋಗ್ತೀನಿ. ಇನ್ನೊಂದು ತರಗತಿಯನ್ನು ನಾನು ನಿಮಗೆ ತೋರಿಸ್ತೀನಿ. ಈಗ 2ನೇ ತರಗತಿಯಲ್ಲಿ ಟೋಟಲ್ 10 ಟೈಟಲ್ಸ್ ಇದ್ದಾವೆ. ಇಲ್ಲಿ ನೋಡ್ಬೋದು ನೀವು. ಎಸ್ಟಿಮೇಟೆಡ್ ಟೋಟಲ್ ಕ್ಲಾಸ್ 10th 8 ಅಂತ ತೋರಿಸ್ತಿದೆ. ಸೊ ಅದಕ್ಕೋಸ್ಕರ ನಾನು ಇಲ್ಲೆಲ್ಲ 8 ಹಾಕಿಬಿಟ್ಟು ಸೇವ್ ಕೊಡ್ತೀನಿ. ಸೇವ್ ಆಯಿತು. ಈಗ ಅದೇ ಥರ 3ನೇ ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. 3ನೇ ತರಗತಿಯಲ್ಲೂ ಕೂಡ ಸೇಮ್ 10 ಟೈಟಲ್ಸ್ ಇದ್ದಾವೆ. ಎಸ್ಟಿಮೇಟೆಡ್ ಕ್ಲಾಸ್ 10th ಈ ವರ್ಷ 15 ಮಕ್ಕಳಿದ್ದಾವೆ. ಸೊ ಅದಕ್ಕೋಸ್ಕರ ಮುಂದಿನ ವರ್ಷ 3ನೇ ತರಗತಿಯಲ್ಲಿ, ಈ ವರ್ಷ 2ನೇ ಕ್ಲಾಸಲ್ಲಿ 15 ಮಕ್ಕಳಿದ್ದಾವೆ. ಸೊ ಅದನ್ನು ಮುಂದಿನ ವರ್ಷದಲ್ಲಿ 3ನೇ ತರಗತಿಗೆ 15 ಮಕ್ಕಳು ಡಿಸ್ಪ್ಲೇ ಆಗ್ತಿದೆ. ಅದನ್ನು ನಾನು ಇಂಡೆಂಟ್ ಎಂಟ್ರಿ ಮಾಡಿಬಿಟ್ಟು ಸೇವ್ ಕೊಡ್ತೀನಿ. ನೋಡಿ, ಈ ರೀತಿ ಸೇವ್ ಆದ ನಂತರ ಕೆಳಗಡೆ ನೀವು ನೋಡ್ಬೋದು ಈ ಹಿಂದೆ ಸೇವ್ ಇರುವಂಥ ಆಪ್ಷನ್ ಈಗ ಅಪ್ಡೇಟ್ ಅಂತ ಆಗುತ್ತೆ. ಸೊ ನೀವು ಕೇವಲ ಸೇವ್ ಕೊಡ್ತಾ ಹೋದಾಗ ಮುಂದೇನಾದರೂ ಯಾವುದಾದ್ರೂ ತರಗತಿಯಲ್ಲಿ ಮಿಸ್ಟೇಕ್ ಆಗಿ ನೀವು ಅಂಕಿ ಸಂಖ್ಯೆಗಳನ್ನು ಹಾಕೋದು ಕಡಿಮೆ ಹಾಕಿದರೆ ಅಥವಾ ಮಿಸ್ಟೇಕ್ ಆಗಿದ್ದರೆ ನೀವು ಅಪ್ಡೇಟ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಅದನ್ನು ಕ್ವಾಂಟಿಟಿಯಲ್ಲಿ ನೀವು ಸರಿ ಮಾಡ್ಕೋಬೋದಾಗಿದೆ. 4ನೇ ತರಗತಿಯಲ್ಲಿ 14 ಟೈಟಲ್ಸ್ ಬರುತ್ತೆ. ಎಸ್ಟಿಮೇಟೆಡ್ ಸ್ಟ್ರೆಂತ್ 20 ಇದೆ. ಹಾಕ್ತೀನಿ, ಸೇವ್ ಮಾಡ್ತೀನಿ. 5ನೇ ತರಗತಿಗೆ 16 ಟೈಟಲ್ಸ್ ಬರ್ತವೆ. ಇಲ್ಲಿ ನೋಡ್ಬೋದು ನೀವು. ಈ ರೀತಿ ಎಲ್ಲ ತರಗತಿಗಳನ್ನು ಸೇವ್ ಮಾಡಿಬಿಡಿ. ನಂತರ ಈಗ ಕೆಳಗಡೆ ಇರುವಂತಹ ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಆಗ ಇಲ್ಲಿವರೆಗೆ ನೀವು ನಿಮ್ಮ ಶಾಲೆಯ ಎಲ್ಲ ತರಗತಿಗಳ ಲಿಸ್ಟ್ ಏನು ಹಾಕಿರ್ತೀರಲ್ಲ ಅದೆಲ್ಲ ಇಲ್ಲಿ ಓವರಾಲ್ ಆಗಿ ಡಿಸ್ಪ್ಲೇ ಆಗುತ್ತೆ. ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಅದು ಹೇಗೆ ಅಂದರೆ ನಿಮ್ಮ ಕ್ಲಾಸ್ ವೈಸ್ ಎಷ್ಟು ಟೈಟಲ್ಸ್ ಇರಬೇಕು, ಆ ಕ್ಲಾಸಿಗೆ ಎಷ್ಟು ಸ್ಟ್ರೆಂತನ್ನು ನೀವು ಇಂಡೆಂಟ್ ಕೊಟ್ಟಿದ್ದೀರಾ ಅನ್ನೋದನ್ನು ಕ್ವಾಂಟಿಟಿ ಆಫ್ ಬುಕ್ಸ್ ಇಂಡೆಂಟೆಡ್ ಅಂತಿದೆಯಲ್ಲ ಈ ಲೈನಲ್ಲಿ ನೋಡ್ಕೊಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನೊಂದು ತೋರಿಸ್ತಿದ್ದೀನಿ. 1ನೇ ತರಗತಿಗೆ ನೋಡಿ ಟೋಟಲ್ 12 ಟೈಟಲ್ಸ್ ಇದ್ದಾವೆ. ನೋಡ್ಬೋದು ನೀವಿಲ್ಲಿ. ಜೊತೆಗೆ 12 ಟೈಟಲ್ ನನ್ನ ತರಗತಿ 8 ಮಕ್ಕಳಿದೆ. ಇಂಡೆಂಟ್ ಕೊಟ್ಟಿರೋದು ಇಂಡೆಂಟ್ ಇದೆ 8. ಸೊ ಈ ರೀತಿ ನೀವು ಎಲ್ಲ ತರಗತಿಯ ಎಲ್ಲ ಟೈಟಲ್ಸ್ಗಳನ್ನು ಮತ್ತು ಮಕ್ಕಳ ಸಂಖ್ಯೆಗಳನ್ನು ಸರಿಯಾಗಿದೆನಾ ಅಂತ ಒಂದು ಸಾರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಒಂದು ಸಾರಿ ನೀವು ನೋಡಿ ಕೆಳಗಡೆ ಡಿಸ್ಪ್ಲೇ ಮಾಡಿದಂತಹ ಫ್ರೀಸ್ ಡಾಟಾ ಅಂತಿದೆಯಲ್ಲ, ಈ ರೀತಿ ಫ್ರೀಸ್ ಮಾಡಿದ ನಂತರ ಅದನ್ನು ನಾವು ಮತ್ತೆ ಅದು CRP ಲಾಗಿನ್ಗೆ ಹೋಗುತ್ತೆ. ಸೊ ಕ್ಲಸ್ಟರ್ ಹಂತಕ್ಕೆ ಹೋದ ನಂತರ ನಾವು ಮತ್ತೆ ನಮ್ಮಲ್ಲಿ ಏನೂ ಚೇಂಜಸ್ ಮಾಡಲು ಬರೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಆಗೇನಾದರೂ ತಪ್ಪಾಗಿದ್ದರೆ ಮತ್ತೆ ನೀವು ನಿಮ್ಮ CRP ಅವರಿಗೆ ತಿಳಿಸಿ ಅನ್ಫ್ರೀಸ್ ಮಾಡಿಸ್ಬಿಟ್ಟು ಮತ್ತು ನೀವು ನಿಮ್ಮ ಲಾಗಿನಲ್ಲಿ ಸರಿ ಮಾಡ್ಕೊಳ್ಬೇಕಾಗುತ್ತೆ. ಆ ಆಪ್ಷನ್ ಕೂಡ ನೀವು ಟ್ರೈ ಮಾಡಬೇಕಾಗುತ್ತೆ. ಸೊ ಟೋಟಲಿ 1ರಿಂದ 5ನೇ ತರಗತಿಗೆ 62 ಟೈಟಲ್ಸ್ ಇರ್ತವೆ. ಇದೆಲ್ಲ ಸರಿ ಇದೆನಾ ಅಂತ ಒಂದು ಸಾರಿ ಚೆಕ್ ಮಾಡ್ಕೊಂಡ್ಬಿಟ್ಟು ಫ್ರೀಸ್ ಡಾಟಾ ಮೇಲೆ ಕ್ಲಿಕ್ ಮಾಡೋಣ. ಆಗ ಪ್ಲೀಸ್ ಮೆನ್ಷನ್ ದ ಟೆಕ್ಸ್ಟ್ ಬುಕ್ ಇಂಡೆಂಟ್ ಕ್ವಾಂಟಿಟಿ ಫಾರ್ ಕ್ಲಾಸ್ 6 ಅಂತ ಕೇಳುತ್ತೆ. LPS ಆಗಿದ್ದರೆ 6ಗೆ ಎಂಟ್ರಿ ಮಾಡಿ ಅಂತ ಕೇಳುತ್ತೆ. HPS ಆಗಿದ್ದರೆ 8ಗೆ ಎಂಟ್ರಿ ಮಾಡಿ ಅಂತ ಕೇಳುತ್ತೆ. ಅದನ್ನು ಓಕೆ ಕೊಡಿ, ನಡೆಯುತ್ತೆ. ಎಕ್ಸಿಟ್ ಕ್ಲಾಸ್ ಇರುತ್ತೆ. ಸೊ ಅದಕ್ಕೆ ನಾವೇನು ಹಾಕಬೇಕಾಗಿಲ್ಲ. ಆಗ ಆರ್ ಯು ಶೋರ್ ವಾಂಟ್ ಟು ಫ್ರೀಸ್ ಅಂತ ಕೇಳುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ನೀವು ಹಾಕಿರುವಂತಹ ಮಾಹಿತಿ ಫ್ರೀಸ್ ಆಗಿ ಆಗ ಗ್ರೀನ್ ಕಲರಲ್ಲಿ ಡಾಟಾ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಪಾಪಪ್ ಮೆಸೇಜ್ ಬರುತ್ತೆ. ಆಗ ಕೆಳಗಡೆ ಸ್ಕ್ರಾಲ್ ಮಾಡಿ ನೋಡಿ ಫ್ರೀಸ್ ಆಪ್ಷನ್ ಹೋಗಿರುತ್ತೆ. ಸೊ ನೀವು ಇನ್ನೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿವರೆಗೆ ಇಂಡೆಂಟನ್ನು ಹೇಗೆ ಹಾಕೋದು ಅಂತ ನೋಡಿದ್ದೀವಿ. ನೆಕ್ಸ್ಟ್ ಇನ್ನು ಇದರ ರಿಪೋರ್ಟನ್ನು ತೆಗೆದುಕೊಳ್ಬೇಕಂದ್ರೆ ಇದೇನು ಹಾಕಿದ್ದೀವಲ್ಲ
ಅಲ್ಲಿ ಕೆಳಗಡೆ ರಿಪೋರ್ಟ್ ಅಂತ ಆಪ್ಷನ್ ಇದೆ. ಈ ರಿಪೋರ್ಟ್ ಆಪ್ಷನನ್ನು ನೀವು ಮೊಬೈಲ್ನಲ್ಲಿ ಮಾಡಿದರೆ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇದನ್ನು ನೀವು ನಿಮ್ಮ ಸಿಸ್ಟಮ್ ಅಥವಾ ಲ್ಯಾಪ್ಟಾಪಲ್ಲಿ ನಿಮ್ಮ ಶಾಲೆಯ SATS ಕರ್ನಾಟಕ ಲಾಗಿನ್ ಆಗಿ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟಲ್ಲಿ ಇಂಡೆಂಟ್ ಎಂಟ್ರಿ ಅಲ್ಲಿ ಹೋದಾಗ ಈ ರೀತಿ ಡಿಸ್ಪ್ಲೇ ಆಗುತ್ತೆ. ಕೆಳಗಡೆ ರಿಪೋರ್ಟ್ ಅಂತಿರುತ್ತೆ, ಅದನ್ನು ಟಚ್ ಮಾಡಿದಾಗ ನೀವು PDF ರೂಪದಲ್ಲಿ ಸೇವ್ ಮಾಡಿಕೊಳ್ಳುವಂಥ ಆಪ್ಷನಲ್ಲಿ ಓಪನ್ ಆಗುತ್ತೆ. ಬಟ್ ಮೊಬೈಲ್ನಲ್ಲಿ ಈ ಆಪ್ಷನ್ ಬರೋದಿಲ್ಲ. ಅದನ್ನು PDF ರೂಪದಲ್ಲಿ ಸೇವ್ ಮಾಡಿಕೊಂಡು ನೀವು ಡೌನ್ಲೋಡ್ ಮಾಡಿಕೊಂಡು ನಂತರ ಆ ಪ್ರಿಂಟನ್ನು ನಿಮ್ಮ ಶಾಲೆಯಲ್ಲಿ ಒಂದು ಕಾಪಿ ಇಟ್ಕೊಳ್ಬೇಕಾಗುತ್ತೆ ಮತ್ತು ನಿಮ್ಮ CRPಗಳಿಗೂ ಕೂಡ ಕೊಡಬೇಕಾಗುತ್ತೆ. ಮಾಹಿತಿ ಇಷ್ಟ ಆಯಿತು ಅಂದ್ಕೊಳ್ತಿದ್ದೀನಿ ಫ್ರೆಂಡ್ಸ್. ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.